ಗ್ಯಾಲರಿ ನಂಬರ್ 4 ಡಿಜಿಟಲ್ ಗ್ಯಾಲಕ್ಸಿ. ಏನಿದು ಡಿಜಿಟಲ್ ಸೊ ಗ್ಯಾಲಕ್ಸಿ? ಕಂಪ್ಲೀಟ್ಲಿ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿರೋದು. ಹಾ. ಸೊ ಈಗ ಏನು ಡಿಜಿಟಲ್ ಎರಾ ಅಂತಿದೆಯೋ ಹಾ. ಸೊ ಅದು ಹೆಂಗೆ ಎಲ್ಲ ಬರೀ ಸಾಫ್ಟ್ವೇರ್ ಮೂಲಕನೇ ಇದೆಯೋ ಸೊ ಅದನ್ನೇ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. ಓಕೆ. ಸೊ ಸ್ಟಾರ್ಟಿಂಗ್ ಇಲ್ಲಿ ಎನರ್ಜಿ ಮೊಕ್ಯಾಪ್ ಅಂತ ಕರಿತೀವಿ. ಸೊ ನೀವು ಮೂವ್ಮೆಂಟ್ಸ್ ಕೊಟ್ಟಾಗ ಸೊ ಅದು ಮೂವ್ಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಕಲರ್ಸ್ ಕೊಡ್ತಾ ಹೋಗುತ್ತೆ. ಓಕೆ. ಸೊ ರ್ಯಾಪಿಡ್ ಮೂವ್ಮೆಂಟ್ ಇದ್ದಾಗ ಒಂದು ಕಲರ್ ಬರುತ್ತೆ, ಸ್ಲೋ ಮೂವ್ಮೆಂಟ್ ಮಾಡಿದಾಗ ಒಂದು ಕಲರ್, ಇಲ್ಲ ಸ್ಟಿಲ್ ಆಗಿ ನಿಂತ್ರೆ ಫೇಡ್ ಔಟ್ ಆಗ್ಬಿಡ್ತೀರಾ. ಏನ್ ಇಂಡಿಕೇಟ್ ಮಾಡುತ್ತೆ ಅದು ಕಲರ್ಸ್? ಲೈಕ್ ಅಂದ್ರೆ ಎಷ್ಟು ಲೆವೆಲ್ ಆಫ್ ಎನರ್ಜಿ. ಓಕೆ. ಡಿಪೆಂಡ್ಸ್ ಆನ್ ಕಲರ್ ಅಲ್ವಾ? ಡಿಪೆಂಡ್ಸ್ ಆನ್ ಕಲರ್. ಅದು ಎಷ್ಟು ಲೆವೆಲ್ ಆಫ್ ಎನರ್ಜಿ ಇದೆ ನೋಡಿ. ಇವಾಗ ನಾನು ಇವಾಗ ಫಾಸ್ಟ್ ಆಗಿ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ, ಅಂದ್ರೆ ಜಾಸ್ತಿ ಎನರ್ಜಿ ಇದೆ ಇಲ್ಲಿ ಅಲ್ಲ, ಈಗ ಯೂಸ್ ಆಗ್ತಾ ಇದೆ ಅಂತ. ಅದೇ ಸ್ವಲ್ಪ ನಿಧಾನಕ್ಕೆ ಹಿಂಗ್ ಮಾಡಿದ್ರೆ ಕಡಿಮೆ, ಲೋ ಲೆವೆಲ್ ಆಫ್ ಎನರ್ಜಿ. ಓಕೆ. ಲೆವೆಲ್ ಆಫ್ ಎನರ್ಜೀಸ್ ಅರ್ಥ ಮಾಡ್ಸುತ್ತೆ ಇದು. ಎನರ್ಜಿ ಮೊಕ್ಯಾಪ್ ಅಂತನಾ? ಎನರ್ಜಿ ಮೊಕ್ಯಾಪ್. ಓಕೆ. ನೆಕ್ಸ್ಟ್ ರಂಗೋಲಿ 5 ಅಂತ ಇದೆ. ರಂಗೋಲಿ 5. ಸೊ ನೀವು ಏನೇ ಡಿಸೈನ್ ಮಾಡಿದ್ರು ಹಾ, ನಿಮಗೆ ಒಂದು ರಂಗೋಲಿ ಪ್ಯಾಟರ್ನ್ಸ್ ಇರುತ್ತೆ ಇದರಲ್ಲಿ. ಸೊ ಸಿಮೆಟ್ರಿಕಲ್ ಡ್ರಾಯಿಂಗ್ ಅಂತ ಕರಿತೀವಿ. ಹಾ. ಮಂಡಲ ಆರ್ಟ್ ಹೆಂಗೆ ಆಗತ್ತೋ ಓಕೆ. ಸೊ ಅದೇ ತರನೇ. ಈಗ ಸುಮ್ನೆ ನನಗೆ ಏನೋ ಒಂದು ಬಿಡಿಸ್ತೀನಿ, ಹಾ, ಅಸಿಮೆಟ್ರಿಕ್ ಆಗಿ Symmetric ಒಂದು drawing ಪ್ಯಾಟರ್ನ್ ಅಂತ ಫುಲ್ ಬರುತ್ತೆ. ಕ್ರಿಯೇಟ್ ಆಗುತ್ತೆ. ಓಕೆ. ಸೊ ಮಧ್ಯೆ ಮಧ್ಯೆ ಬೇರೆ ಕಲರ್ಸ್ ಹಾಕೊಬಹುದು. ಕಲರ್ಸ್ ಚೇಂಜ್ ಮಾಡ್ಬೋದು, ಅಲ್ಲಿದೆಯಲ್ಲ ಅಲ್ಲಿ ಕಲರ್ಸ್ ಚೇಂಜ್ ಮಾಡ್ಬೋದಾ? ಗ್ರೀನ್ ಹಾಕಿ. ಹ್ಮ್. ಸೊ ನೀವು ಏನೋ ಒಂದು ಡ್ರಾಯಿಂಗ್ ಮಾಡಿದ್ರೆ ಕ್ರಿಯೇಟ್ ಅದ್ ಬ್ಯೂಟಿಫುಲ್ ರಂಗೋಲಿಸ್ ಡಿಜಿಟಲಿ. ಡಿಜಿಟಲ್. ಓಕೆ. ಸೊ ಆಲ್ಮೋಸ್ಟ್ ಡಿಜಿಟಲಿ ಎಲ್ಲಾನು ನೋಡಿದ್ರಿ, ರಂಗೋಲಿ ಒಂದು ನೋಡಿರ್ಲಿಲ್ಲ ಅನ್ಸುತ್ತೆ. ಇಲ್ಲಿದೆ ಡಿಜಿಟಲ್ ರಂಗೋಲಿ. ಹೆಸರು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ, ರಂಗೋಲಿ 5. ಓಕೆ. ಸೊ ಕಾಂಬಿನೇಷನ್ ಆಫ್ ಕಲರ್ಸ್ ಮಾಡ್ಬೋದು ಕಾಂಬಿನೇಷನ್ ಆಫ್ ಅಲ್ವಾ? ಕಾಂಬಿನೇಷನ್ ಆಫ್ ಪ್ಯಾಟರ್ನ್ಸ್, ಕಾಂಬಿನೇಷನ್ ಆಫ್ ಕಲರ್ಸ್ ಮಾಡ್ಬೋದು. ಓಕೆ. ಕೆಲಸ ಈಸಿ ಆಗೋಗುತ್ತೆ. ಅಂಡ್ ಇದು ಹ್ಯಾಂಡ್ಸ್ ಆನ್ ಆಪೆರಾ. ಹ್ಯಾಂಡ್ ಗೆಸ್ಚರ್ಸ್ ಮೇಲೆ ಮ್ಯೂಸಿಕ್ ಪ್ಲೇ ಆಗ್ತಾ ಹೋಗುತ್ತೆ. ಓಕೆ. ಇಲ್ಲಿ ಐಆರ್ ಸೆನ್ಸರ್ ಯೂಸ್ ಮಾಡಿದೀವಿ. ಇದು 3D ಮ್ಯಾಪಿಂಗ್ ಮೇಲೆ ವರ್ಕ್ ಆಗುತ್ತೆ. ಸೊ ನೀವು ಅದ್ರ ಮೇಲೆ ಫಿಸ್ಟ್ ಮತ್ತೆ ಓಪನ್ ಹ್ಯಾಂಡ್ ಇದ್ರ ಮೇಲೆ ಹಾ ಇಲ್ಲಿ ಕೊಟ್ಟಿರೋ ಸಿಂಬಲ್ಸ್. ಹೌದು. ಹಾ. ಸೊ ಫಿಸ್ಟ್, ಓಪನ್ ಹ್ಯಾಂಡ್, ಪಿಂಚ್, ಪಾಯಿಂಟಿಂಗ್ ಫಿಂಗರ್ ಮಾಡಿದಾಗ ಸ್ಟಾಪ್ ಆಗ್ಬಿಡುತ್ತೆ. ಸೌಂಡ್ಸ್ ವೇರಿ ಆಗ್ತಾ ಇದೆ. ಹಾ. ಓಕೆ. ಸೊ ನೀವೇ ಒಂದು ಓನ್ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡೋದು ಬರೀ ಹ್ಯಾಂಡ್ ಗೆಸ್ಚರ್ಸ್ ಇದ್ರಲ್ಲೇನೆ, ಹ್ಯಾಂಡ್ ಗೆಸ್ಚರ್ಸ್ ಅಲ್ಲೇನೆ. ಮ್ಯೂಸಿಕ್ ಗೊತ್ತಿಲ್ಲದೆ ಇದ್ರು ಮ್ಯೂಸಿಕ್ ಕಂಪೋಸರ್ ಆಗ್ಬೋದು ಇದಿದ್ರೆ. ಸೊ ಅಂದ್ರೆ ಈಗ ಕೆಲವೊಂದು ಕ್ಯಾಮ್ರಾಸ್ ಅಲ್ಲಿ ನಾವು ನೋಡಿದೀವಿ, ಈಗ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಏನಾದ್ರು ಸಿಂಬಲ್ ಮಾಡಿದ್ರೆ ಫೋಟೋ ಕ್ಲಿಕ್ ಮಾಡುತ್ತೆ, ಅದೇನೆ ಅಲ್ವಾ? ಅದು 3D ಮ್ಯಾಪಿಂಗ್ ಮೇಲೆ ವರ್ಕ್ ಆಗುತ್ತೆ. 3D ಮ್ಯಾಪಿಂಗ್. ಸೊ ಅದೇ ಟೆಕ್ನಾಲಜಿ ಸೌಂಡ್ ಗೆ ಅಪ್ಲೈ ಆಗುತ್ತೆ ಇದು. ಸೊ ಇದೆಲ್ಲ ಎಕ್ಸ್ಬಾಕ್ಸ್, ಪ್ಲೇ ಸ್ಟೇಷನ್, ಇಲ್ಲ ಮೋಷನ್ ಗೆಸ್ಚರ್ ಟಿವಿ ಅಂತ ಈಗ ಬರ್ತಾ ಇದೆ. ಓಕೆ. ಸೊ ನೀವು ಹಿಂಗಂದಾಗ ನೆಕ್ಸ್ಟ್ ಹೋಗುತ್ತೆ. ಸೊ ಹಿಂಗಂದಾಗ ವಾಲ್ಯೂಮ್ ಅಪ್, ಸೊ ವಾಲ್ಯೂಮ್ ಡೌನ್, ಪ್ಲೇಯರ್ ಪಾಸ್ ಎಲ್ಲ ಕೈಯಲ್ಲೇ ಮಾಡಬಹುದು. ತುಂಬಾ ಬೇಡ, ತುಂಬಾ ಇನ್ನೂ ಎವಾಲ್ವ್ ಆಗಕ್ಕಿದೆ ಅಲ್ಲ ಇದು ಟೆಕ್ನಾಲಜಿ. ಬಿಗಿನಿಂಗ್ ಇದು. ಮ್ಯೂಸಿಕ್ ಕಂಪೋಸರ್ ತುಂಬಾ ಈಸಿ ಆಗ್ಬಿಡುತ್ತಲ್ಲ. ಸೊ ಈಗ ನೀವು ಇನ್ಸ್ಟ್ರೂಮೆಂಟ್ ಹಿಂದೆ ಬೇರೆ ಯಾವ್ದು ಬೇಕಾದ್ರೂ ಹಾಕೊಂಡು ಸೊ ಚೂಸ್ ಮಾಡಿದ್ರೆ ಓಕೆ. ಸೊ ಇನ್ಸ್ಟ್ರೂಮೆಂಟ್ ಚೇಂಜ್ ಅಂದ್ರೆ ಸೌಂಡ್ ಏನ್ ಬರ್ತಾ ಇದೆ ಅದು ಚೇಂಜ್ ಮಾಡ್ಕೊಂಡು ಅದನ್ನ ಚೇಂಜ್ ಮಾಡಬಹುದು ನಾವು. ಇದೊಂದು ಸೆಟಪ್ ಇದ್ರೆ ಸಾಕಂಗಾದ್ರೆ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಬಹುದು. ಖಂಡಿತ. ಇದು ಸೇಮ್ ನಾವು ಆ ಕಡೆ ನೋಡಿದ್ವಲ್ಲ ಅದ ಇಲ್ಲ. ಸೊ ಇದು ಸ್ವಲ್ಪ ಡಿಫರೆಂಟ್. ಟೈಮ್ ಮೊಕ್ಯಾಪ್ ಅಂತ ಕಾರ್ಟೂನ್ಸ್ ಅಲ್ಲಿ ಯೂಸ್ ಮಾಡಿರ್ತಾರೆ ಇದನ್ನ. ಸೊ ಪಿಕ್ಚರ್ ಮೋಷನ್ ಅಂತ ಕರೀತಾರೆ ಕಾರ್ಟೂನ್ಸ್ ಗೆ. ಸೊ ಏನಂದ್ರೆ ಫಸ್ಟ್ ಡ್ರಾಯಿಂಗ್ಸ್ ಹೋಗುತ್ತೆ, ಆಮೇಲೆ ಅದನ್ನ ಮೋಷನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಓಕೆ. ಸೊ ನೀವು ಇವಾಗ ಸ್ಟಿಲ್ ಆಗಿದ್ದೀರಾ, ಸುಮ್ನೆ ಕೈ ಆಕ್ಷನ್ ಹಿಂಗ್ ನಿಧಾನಕ್ಕೆ ಮೇಲ್ ತಗೊಳ್ಳಿ. ಸೊ ನಿಮ್ ಫ್ರೇಮ್ಸ್ ಕಾಣ್ತಾ ಹೋಗುತ್ತೆ. ಹೌದು, ಲೇಯರ್ಸ್ ತರ ಫ್ರೇಮ್ಸ್ ಕಾಣ್ತಾ ಇದೆ. ಸೊ ಇವಾಗ ನೀವು ನಿಧಾನಕ್ಕೆ ಈ ಕಡೆ ಮೂವ್ ಆಗಿ, ಸೊ ನಿಮ್ಮ ಲೇಯರ್ಸ್. ಹೌದು. ಸೊ ಇದನ್ನ ಕಾರ್ಟೂನ್ ಅಲ್ಲಿ ರಿವರ್ಸ್ ಆಗಿರುತ್ತೆ. ಸೊ ಈ ತರ ಲೇಯರ್ಸ್ ಇಂದ ಮೋಷನ್ ಕ್ರಿಯೇಟ್ ಮಾಡ್ತಾರೆ. ಸೊ ಇಲ್ಲಿ ಉಲ್ಟಾ, ಸೊ ಮೋಷನ್ ಇಂದ ಲೇಯರ್ಸ್ ಅನ್ನು ಕ್ರಿಯೇಟ್ ಮಾಡಿದ್ರು. ಸೊ ಫ್ರೇಮ್ಸ್. ಓಕೆ ಓಕೆ ಓಕೆ. ಸೊ ಈ ಕಾರ್ಟೂನ್ಸ್ ಅಲ್ಲಿ ಹೆಂಗೆ ಅಂದ್ರೆ ಅದು ಜಸ್ಟ್ ಇಮೇಜಸ್ ಇರುತ್ತೆ, ಅದು ಮಲ್ಟಿ ಫ್ರೇಮ್ಸ್ ಆಗಿ ಮೋಷನ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ನೋಟ್ ಬುಕ್ಸ್ ಅಲ್ಲಿ ಮಾಡಿರಬಹುದು. ಸೊ ಒಂದಷ್ಟು ಡ್ರಾಯಿಂಗ್ಸ್ ಮಾಡಿ ಪೇಜ್ ಹಿಂಗ್ ಮಾಡ್ತಾ ಹೋದ್ರೆ ಮೂವ್ಮೆಂಟ್ ಬರುತ್ತೆ, ಒಂದು ಇಡೀ ಸ್ಟೋರಿ ವಿತ್ ಮೂವ್ಮೆಂಟ್ ಸಿಗ್ತಾ ಹೋಗುತ್ತೆ. ಸೊ ಅದ್ರದ್ದು ರಿವರ್ಸ್ ಎಫೆಕ್ಟಾ? ಸೊ ಡಿಜಿಟಲ್ ಆಗಿ ತೋರಿಸುತ್ತೆ. ಓಕೆ. ಇದು ರಂಗೋಲಿ 5 2.1. ಇದು ಏನ್ ಡಿಫರೆನ್ಸ್? ಇದರಲ್ಲಿ ಗ್ರಾಫಿಕ್ಸ್ ಹೋಗುತ್ತೆ. ಓಕೆ. ಸೊ ಅದರಲ್ಲಿ ಸ್ಟಾಟಿಕ್ ಇರುತ್ತೆ. ಅದು ಸ್ಟಾಟಿಕ್ ಅಂದ್ರೆ ಅದ್ರಲ್ಲಿ ನೀವು ಒಂದ್ಸಲ ರಂಗೋಲಿ ಬಿಡಿಸಿದ್ರೆ ಅದು ಹಂಗೆ ಇರುತ್ತೆ ಅಲ್ವಾ? ಮೂವ್ಮೆಂಟ್ಸ್ ಇರಲ್ಲ. ಹೌದು, ಇದು ಡ್ಯಾನ್ಸಿಂಗ್ ರಂಗೋಲಿ. ಡ್ಯಾನ್ಸಿಂಗ್ ರಂಗೋಲಿ.
ಈಗ ಕಾನ್ಸರ್ಟ್ಸ್ ಅಲ್ಲಿ ನೋಡಿರ್ಬೋದು, ಮ್ಯೂಸಿಕ್ ಜೊತೆ ಸಿಂಕ್ ಆಗಿ LED ಸ್ಕ್ರೀನ್ ಅಲ್ಲಿ ಒಂದಷ್ಟು ಗ್ರಾಫಿಕ್ಸ್ ಹಾ ಹೌದು, ಸೊ ಅದೇ ತರನೇ ಇದು ಬೀಟ್ಸ್ ಜೊತೆ ವರ್ಕ್ Beats ಆಗ್ತಾ ಜೊತೆ. ಇರುತ್ತಲ್ಲ ಲೈಟ್ಸ್. ಅದು ಸಿಂಕ್ ಆಗ್ತಿರುತ್ತೆ. ಇಲ್ಲಿ ನಾವು ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇದೀವಿ. ಓಕೆ, ರಂಗೋಲಿ 5 2.0. ಅಂಡ್ ಇದು ಬಂದು ಡಿಜಿಟಲ್ ಡೂಡಲ್ ಡ್ಯೂ ಅಂತ. ಹಾ ಹೆಂಗೆ ಅಂದ್ರೆ ಇಬ್ರು ಆಡಬೇಕು. ಸೊ ಒಂದು ವರ್ಡ್ ಕೊಡುತ್ತೆ ಸ್ಟಾರ್ಟ್ ಮಾಡಿದಾಗ. ಸೊ ಅದನ್ನ ನಾವು ಡ್ರಾ ಮಾಡಬೇಕು. ತುಂಬಾ ಅಕ್ಯುರೇಟ್ ಆಗಿರ್ಬಾರ್ದು. ಸೊ ಒಂದು ರಫ್ ಡಯಾಗ್ರಾಮ್ ಮಾಡಿದಾಗ ಅದು ಪ್ರಿಡಿಕ್ಟ್ ಮಾಡುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಓಕೆ, ಸೊ ಇದನ್ನೇ ಡ್ರಾ ಮಾಡ್ತಿದ್ದಾರೆ, ಆ ವರ್ಡ್ ಏನ್ ಕೊಟ್ಟಿರ್ತಾರೋ ಅದೇ ಡ್ರಾ ಮಾಡ್ತಿದ್ದಾರೆ ಅಂತ ಅದೇ ಅದೇ ಪ್ರೆಡಿಕ್ಟ್ ಮಾಡುತ್ತಾ? ಟ್ರೈ ಮಾಡ್ಬೋದಾ ಈಗ? ಸ್ಟಾರ್ಟ್ ಕೊಡ್ಬೇಕಾ? ಏನಾದ್ರೂ ಒಂದು ರ್ಯಾಂಡಮ್ ನೇಮ್. ಓಕೆ, ಸೊ ಅವತಾರ್ ಏನಾದ್ರೂ ಚೂಸ್ ಮಾಡಬಹುದು. ಹುಡುಗಿ ಫೋಟೋ ಬಂದ್ಬಿಟ್ಟಿದೆ, ನಾನು ಅವತಾರ್ ಚೂಸ್ ಮಾಡಿಲ್ಲ, ಹಂಗಾಗಿ ನೋಡೋಣ ಸೊ ಹೆಂಗೆ. ಈಗ ಸ್ಪೂನ್ ಡ್ರಾ ಮಾಡಕ್ ಹೇಳಿದೆ. ಅದೇ ಸ್ಪೂನ್ ಡ್ರಾ ಮಾಡಕ್ ಹೇಳಿದ್ಯಾ? ಎಲ್ಲಿ? ಸೊ ಇಲ್ಲಿ ಓ, ಇಲ್ಲಿ ಬರುತ್ತೆ ಸೊ ಅದನ್ನ ನೀವು ಇಲ್ಲಿ ವೈಟ್ ಸ್ಕ್ರೀನ್ ಮೇಲೆ ಡ್ರಾ ಸ್ಪೂನ್ ಅಂತ. ಸೊ ನಾವಿಲ್ಲಿ ಅದನ್ನ ಡ್ರಾ ಮಾಡಕ್ ಟ್ರೈ ಮಾಡ್ಬೇಕು. ಹಿಂಗಪ್ಪ, ಇನ್ನೇನಪ್ಪ ಮಾಡೋದು ಇದಕ್ಕೆ? ಹೆಂಗ ಅರ್ಥ ಮಾಡ್ಸೋದು ಇದಕ್ಕೆ ಸ್ಪೂನ್ ಬರಿತಾ ಇದೀವಿ ಅಂತ? ಸೊ ಫೈನಲಿ ಆಯ್ತಾ? ಇಲ್ಲ, ಮೋಸ್ಟ್ಲಿ ಪ್ರಿಡಿಕ್ಟ್ ಆಗ್ತಾ ಇಲ್ಲ ಇದು. ಬೇರೆದೇನಾದ್ರು ಟ್ರೈ ಮಾಡೋಣ? ಬೇಕಾದ್ರೆ ನೀವು ಕ್ವಿಟ್ ಮಾಡಿ ಮತ್ತೆ ಬರ್ಬೇಕು. ಆಯ್ತು, ಒಟ್ಟಲ್ಲಿ ಅಂದ್ರೆ ಅದು ಪ್ರಿಡಿಕ್ಟ್ ಮಾಡುತ್ತೆ. ಓಕೆ, ಡಿಜಿಟಲ್ ಡೂಡಲ್ ಡ್ಯೂ. ಓಕೆ, ಸೊ ಇದು ಗ್ಯಾಲರಿ ನಂಬರ್ 4. ಸೊ ಗ್ಯಾಲರಿ ನಂಬರ್ 4 ಡಿಜಿಟಲ್ ಗ್ಯಾಲಕ್ಸಿ. ಅಂದ್ರೆ ಇದೆಲ್ಲ ಅಪ್ಕಮಿಂಗ್ ಟೆಕ್ನಾಲಜೀಸ್ ಅಲ್ವಾ, ಇನ್ನು ಮುಂದಕ್ಕೆ ಯಾವ್ಯಾವ್ದೆಲ್ಲ ಎವಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದು. ನೈಸ್. ಸೊ ಗ್ಯಾಲರಿ ನಂಬರ್ 4 ಡಿಜಿಟಲ್ ಗ್ಯಾಲಕ್ಸಿ, ಇದೆಲ್ಲ ಆಲ್ಮೋಸ್ಟ್ ಈಗ ನಮ್ ಜನರೇಷನ್ ಅಲ್ಲಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೆ, ಅರ್ಲಿ ಸ್ಟೇಜ್ ಅಲ್ಲಿ ಇದೆ. ಇವಾಗ ಅಷ್ಟೇ ಪಾಪ್ ಆಗಿರೋ ಅಥವಾ ಡೆವಲಪ್ ಆಗ್ತಾ ಇರೋ ಟೆಕ್ನಾಲಜೀಸ್. ಇನ್ ಮುಂದಕ್ಕೆ ರೆವಲ್ಯೂಷನ್ ಆಗುತ್ತೆ ಇದ್ರಲ್ಲಿ, ನೋ ಡೌಟ್ ಅಬೌಟ್ ಇಟ್. ಗ್ಯಾಲರಿ ನಂಬರ್ 5 ಫೈನಲ್ ಗ್ಯಾಲರಿ, ಅಲ್ಲಿ ಹೋಗೋಣ. ಗ್ಯಾಲರಿ ನಂಬರ್ 5.